ವೀಕ್ಷಕರೇ, ಇದೊಂದು ವಿಶೇಷ ವರದಿ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ವಿವಿಧ ಕಡೆ ತುಳಸಿ ವಿವಾಹದ ಪೂಜಾ ಸಮಾರಂಭಗಳು ಜರುಗಿದ ದೃಶ್ಯ ಕಂಡು ಬಂದವು. ತುಳಸಿ ವಿವಾಹ ಇದು ಒಂದು ಹಿಂದೂ ಹಬ್ಬವಾಗಿದೆ. ತುಳಸಿ ವಿವಾಹವು ಮಾನ್ಸೂನ್ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಹಿಂದೂ ಧರ್ಮದಲ್ಲಿ ಮದುವೆಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಏಕಾದಶಿ ಕಾರ್ತಿಕ ಮಾಸದ ಪ್ರಕಾಶಮಾನವಾದ 15 ದಿನಗಳ 11ನೇ ಅಥವಾ 12ನೇ ಚಂದ್ರ ದಿನ ಮತ್ತು ಕಾರ್ತಿಕ ಪೂರ್ಣಿಮಾ ತಿಂಗಳ ಹುಣ್ಣಿಮೆ ನಡುವೆ ಯಾವುದೇ ಸಮಯದಲ್ಲಿ ನಡೆಯಲಾಗುತ್ತದೆ. ಹಿಂದೂ ಗ್ರಂಥಗಳಾದ ಸ್ಕಂದ ಪುರಾಣ, ಪದ್ಮಪುರಾಣ ಮತ್ತು ಶಿವಪುರಾಣವು ವೃಂದ ಮತ್ತು ಅವಳ ಪತಿ ಜಲಂಧರನ ಕಥೆಯಲ್ಲಿ, ತುಳಸಿಯ ದಂತಕಥೆಯಲ್ಲಿ ವೃಂದ ತನ್ನ ಪತಿಯ ಅಂತ್ಯಕ್ರಿಯೆಯ ಚಿತಾಭಸ್ಮದಲ್ಲಿ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತಾಳೆ. ಆದರೆ ವಿಷ್ಣುವು ಅವಳು ಭೂಮಿಯ ಮೇಲೆ ತುಳಸಿ ಸಸ್ಯದ ರೂಪದಲ್ಲಿ ಅವತರಿಸಿರುವುದನ್ನು ಖಚಿತಪಡಿಸುತ್ತಾನೆ. ಅವಳು ತುಳಸಿ ಎಂಬ ದೇವತೆಯ ಸ್ಥಾನಮಾನವನ್ನು ಪಡೆಯುತ್ತಾಳೆ. ಆದರೆ ಅವಳ ದೈಹಿಕ ರೂಪವು ತುಳಸಿಯ ಸಸ್ಯವಾಗಿದೆ ಎನ್ನುವುದು ಹಿಂದೂ ಧರ್ಮದ ನಂಬಿಕೆಯಾಗಿದೆ. ಮುಂದಿನ ಜನ್ಮದಲ್ಲಿ ವೃಂದಾಳನ್ನು ಮದುವೆಯಾಗಲು ವಿಷ್ಣುವಿನ ಆಶೀರ್ವಾದದ ಪ್ರಕಾರ ವಿಷ್ಣು ಸಾಲಿಗ್ರಾಮದ ರೂಪದಲ್ಲಿ ಪ್ರಬೋಧಿನಿ ಏಕಾದಶಿ ಎಂದು ತುಳಸಿಯನ್ನು ವಿವಾಹವಾದರು. ಈ ಘಟನೆಯ ಸ್ಮರಣಾರ್ಥ ತುಳಸಿ ವಿವಾಹ ಸಮಾರಂಭವನ್ನು ನಡೆಸಲಾಗುತ್ತದೆ. ಮತ್ತೊಂದು ಸಣ್ಣ ದಂತಕಥೆಯು, ಲಕ್ಷ್ಮಿಯು ಈ ದಿನ ರಾಕ್ಷಸರನ್ನು ಕೊಂದಳು ಮತ್ತು ತುಳಸಿ ಸಸ್ಯವಾಗಿ ಭೂಮಿಯ ಮೇಲೆ ಉಳಿದಿದ್ದಾಳೆ ಎಂದು ಹೇಳುತ್ತದೆ. ವೈಷ್ಣವ ದಂತಕಥೆಯೊಂದು ದೇವತೆಗಳು ಮತ್ತು ಅಸುರರ ಕಾಸ್ಮಿಕ ಸಾಗರದ ಸಮುದ್ರ ಮಂಥನ ತುಳಸಿಗೆ ಸಂಬಂಧಿಸಿದೆ. ಮಂಥನದ ಕೊನೆಯಲ್ಲಿ ಧನ್ವಂತರಿಯು ಅಮರತ್ವದ ಅಮೃತದೊಂದಿಗೆ ಸಾಗರದಿಂದ ಮೇಲೆದ್ದನು. ವಿಷ್ಣು ಅದನ್ನು ದೇವತೆಗಳಿಗಾಗಿ ಸಂಪಾದಿಸುತ್ತಾನೆ ಮತ್ತು ಅದನ್ನು ಅಸುರರಿಗೆ ಕೊಡಲು ನಿರಾಕರಿಸುತ್ತಾನೆ. ವಿಷ್ಣುವು ಸಂತೋಷದ ಕಣ್ಣೀರನ್ನು ಸುರಿಸಿದನೆಂದು ಪರಿಗಣಿಸಲಾಗಿದೆ. ಅದರಲ್ಲಿ ಮೊದಲನೆಯ ಕಣ್ಣೀರು ಅಮೃತದೊಳಗೆ ಬಿದ್ದಿತು ಮತ್ತು ಇದರಿಂದ ತುಳಸಿಯು ಉದ್ಭವವಾದಳು. ನಂತರ ವಿಷ್ಣು ಮತ್ತು ತುಳಸಿಯು ವಿವಾಹವಾದರು ಎನ್ನುವುದು ಒಂದು ಇತಿಹಾಸ. ಅದರಿಂದಾಗಿ ಹಲವಾರು ಗೃಹಿಣಿಯರು ತುಳಸಿ ಸಸಿಗೆ ಅರಿಶಿಣ ಸ್ನಾನ ಮಾಡಿಸಿ ವೃತ ಪ್ರಾರಂಭಿಸಿ ಮುತ್ತೈದರಿಗೆ ಉಡಿ ತುಂಬಿಸಿ ಪ್ರಸಾದ ನೈವೇದ್ಯ ಅರ್ಪಿಸಿದ ದೃಶ್ಯಗಳು ತುಳಸಿ ವಿವಾಹದ ಸಂದರ್ಭಗಳಲ್ಲಿ ಕಂಡು ಬಂದವು. ಇದು ಗದಗ ಜಿಲ್ಲಾ ವರದಿಗಾರರಾದ ಶಿವು ವಾಲಿಕಾರ್ರವರ ವಿಶೇಷ ವರದಿ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.